ಪ್ರಚಾರ ಒಂದ್ ಕಡೆ ನಡೆದಿದೆ, ಅಲಯನ್ಸ್ ಇಂಡಿಯಾ ಅದು ಪ್ರಯತ್ನ ಒಂದ್ ಕಡೆ ನಡೆದಿದೆ. ಸೊ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕೂಡ ಎವ್ರಿ ಡೇ ಒಂದು ಸ್ಟೇಟ್ ನಲ್ಲಿ ಕಲಾನು ಕೂಡ ಸ್ಪಂದಿಸ್ತಾ ಇದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರು ನಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲ ಪಾರ್ಟ್ ಆಫ್ ಎಲೆಕ್ಷನ್ ಪ್ರಚಾರ. ಇದರೊಳಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಸಾಧನೆ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಅಚೀವ್ಮೆಂಟ್ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆ ನಾವು ಅವು ತಿಳಿಸಿರ್ತೇವೆ. ಸೊ ನ್ಯಾಚುರಲಿ ಪ್ರಚಾರದಲ್ಲೇ ಬರ್ತಿದ್ದೆ. ಅದಕ್ಕಾಗಿ ನಾನು ಸಾಕಷ್ಟು ಅಮೇಠಿಗೂ ಹೋಗಿದ್ದೆ, ಬಿಹಾರ್ ಹೋಗಿದ್ದೆ, ಒರಿಸ್ಸಾ ಹೋಗಿದ್ದೆ, ತೆಲಂಗಾಣ ಮತ್ತು ಆಂಧ್ರಕ್ಕೆ ಪ್ರೋಗ್ರಾಮ್ ಇದೆ ಒಂದು. ಸೊ ಪಂಜಾಬ್ನಾಗ ಒಂದು ಆಯಿತು, ಹರಿಯಾಣದಾಗ ಒಂದು ಆಗಬೇಕು, ಛತ್ತೀಸ್ಗಢನಾಗ ಆಯಿತು. ಹೀಗೆ ಎಲ್ಲ ಸ್ಟೇಟ್ಗಳಲ್ಲಿ ರೆಸ್ಪಾನ್ಸ್ ಅಂತ ಇದೆ. ಆದರೆ ಮೋದಿ ಅಬ್ಬರದ ಪ್ರಚಾರ ಜಾಸ್ತಿ ಇದೆ. ಅವರು ದೇಶದಾಗ ಇರೋಕ್ಕೆ ಸಂವಿಧಾನ ಇಲ್ಲಿ ಇರೋದೇ 543 ಸೀಟ್. ಆದ್ರೆ ಅವರೆಲ್ಲ ನಾನೇ ಗೆಲ್ತೇನೆ ಅಂತ ಪ್ರಜಾಪ್ರಭುತ್ವದಲ್ಲಿ ಅಬ್ಕೆ ಬಾರ್ 400 ಪಾರ್ ಅಂತಾರೆ, ಅಬ್ಕೆ ಬಾರ್ 500 ಪಾರ್ ಅಂತಾರೆ. ಅಂದ್ರೆ ಬೇರೆಯವ್ರಿಗೆ ಏನು ಸಿಗೋದಿಲ್ಲ. ಎಲ್ಲ 543 ಸೀಟ್ ಅವರೇ ಗೆಲ್ತಾರೆ ಹೇಳ್ತಾ ಇದ್ದಾರೆ. ಅವರ ನಡವಳಿಕೆ ಏನಿದೆ ಪ್ರಜಾಪ್ರಭುತ್ವದ ಬಗ್ಗೆ ಅಷ್ಟು ಸರಿ ಇಲ್ಲ. ಮತ್ತು ಸಂವಿಧಾನದ ಅನೇಕ ಪ್ರಾವಿಷನ್ಸ್ ಅನ್ನ ಅದರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನ್ ಸಂಸ್ಥೆಗಳಿವೆ, ಸ್ವಾಯತ್ತ ಸಂಸ್ಥೆಗಳು, ಅವೆಲ್ಲಕ್ಕೂ ಕೂಡ ಅವರು ದುರುಪಯೋಗ ಮಾಡಿಕೊಂಡು ಜನರನ್ನ ಬೆದರಿಸ್ತಕ್ಕಂಥದ್ದು, ಅವರಿಗೆ ನನ್ನ ಕಡೆ ಸೆಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನನ್ನ ಪ್ರಶ್ನೆ ಒಂದೇ, ಅವರಿಗೆ ನಮ್ಮಲ್ಲಿದ್ದಾಗ ಅವರು ಕರಪ್ಟ್, ಅವ್ರ ಮೇಲೆ ಕೇಸ್ ಅವ, ಅವ್ರ ಮೇಲೆ ಅದು ಅದ ಅಂತ ಹೇಳಿ ನೀವು ತಗೊಳ್ತೀವಿ. ನಿಮ್ಮಲ್ಲಿ ಹೋದ್ಮೇಲೆ ಅವರು ಆನೆಸ್ಟ್ ಹೆಂಗಾಗ್ತಾರೆ, ಸ್ವಚ್ಛ ಹೆಂಗಾದರು, ಇದು ಜನನು ತಿಳ್ಕೊಳ್ಬೇಕು. ಆಯ್ತು, ಇಷ್ಟೊಂದು ಯಾರು ಎಲ್ಲಿ ಸಿಕ್ಕರೆ ಅವರಿಗೆಲ್ಲ ಅಡ್ಮಿಟ್ ಮಾಡ್ತಾರೆ. ಅದೇ ಜನರಿಗೆ ಅವ್ರು ಬೈದು ಅಧಿಕಾರಕ್ಕೆ ಬಂದಾರೆ, ಅದೇ ಜನರಿಗೆ ತಗೊಂಡು ಇವತ್ತು ರಾಜಕೀಯ ಮಾಡಬೇಕು. ಸೊ ಹಿಂಗೆ ಅವರ ದ್ವಂದ್ವ ರಾಜಕಾರಣ ಮತ್ತು ಈ ಜನರಿಗೆ ಹೆದರಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಅವ್ರದ್ದು ಮೊದಲಿಂದ ಇದೆ, ಈಗೂ ಇದೆ. ಸಂವಿಧಾನಕ್ಕೂ ತೊಂದರೆ ಆಗ್ತದೆ, ಜನರಿಗೂ ಅಲ್ಟಿಮೇಟ್ಲಿ ತೊಂದರೆ ಆಗ್ತದೆ. ಮತ್ತು ಪ್ರಜಾಪ್ರಭುತ್ವ ಉಳಿಲಿಲ್ಲ ಅಂದ್ರೆ ನ್ಯಾಚುರಲಿ ನಾಳೆ ಅಡಲ್ಟ್ ಫ್ರಾಂಚೈಸು ಇರೋದಿಲ್ಲ. ಮತ್ತು ಇದು ಎಲ್ಲನೂ ಕೂಡ ನೋಡಿದಾಗ ನಮ್ಮ ಮೋದಿ ಸಾಹೇಬರು ಆಟೋಕ್ರಾಟಿಕ್ ಮತ್ತು ಡಿಕ್ಟೇಟರ್ಶಿಪ್ ಈ ದೇಶದಾಗ ತರಬೇಕು ಅಂತಕ್ಕಂಥ ಇಚ್ಛೆ ಅವ್ರು ಕಾಣ್ತಾರೆ. ಅದನ್ನೇ ಅವರು ತೋರಿಸ್ತಾನೂ ಇದ್ದಾರೆ. ಅದಕ್ಕೆ ಇದು ಜನ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೂ ಕೆಲವು ಜನ ಇನ್ನೂ ತಲೆಯಲ್ಲಿ ಗುಂಗು, ಅವ್ರಿದ್ರೆ ದೇಶ ನಡೀತದೆ, ಇದ್ರೆ ನಡೆದಿದೆ. ಈಗ ಅವ್ರು ಇಲ್ಲದೆ ಇದ್ದಾಗ 70 ವರ್ಷ ನಡೀಲಿಲ್ಲ. ಅದ್ರಾಗೆಲ್ಲ ಗುಜರಾಲ್ ಇದ್ರು, ಕೆಲವು ದಿವಸ ದೇವೇಗೌಡ ಇದ್ರು, ಮೊರಾರ್ಜಿ ದೇಸಾಯಿ ಇದ್ರು, ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಇದ್ರು. ಆಮೇಲೆ ಈ ಅನೇಕ ಜನ ಈ ದೇಶದಲ್ಲಿ ದೇಶ ಕಟ್ಟಿದ್ದಾರೆ,
ಮತ್ತು ಬಡವರ ಬಗ್ಗೆ ಅನುಕಂಪ ಇರ್ತಕ್ಕಂಥ ಒಂದು ಗವರ್ನೆನ್ಸ್ ಇತ್ತು, ಆಡಳಿತ ಇತ್ತು. ಇವತ್ತೇನಿಲ್ಲ, ಬರೇ ಮುಂಜಾನೆ ಇದ್ರೆ ಅಡ್ವರ್ಟೈಸ್ಮೆಂಟ್ ಗವರ್ಮೆಂಟ್ ಇದೆ. ಮಾರ್ನಿಂಗ್ ಯಾವುದೇ ಟಿವಿ ತೆಗಿ ಅಥವಾ ಮಾರ್ನಿಂಗ್ ಯಾವುದೇ ಒಂದು ಪತ್ರಿಕೆ ನೋಡೋದು. ಮೊರಾರ್ಜಿ ದೇಸಾಯಿ ನಮ್ಮ ಮೋದಿ ಅವರು ಫೋಟೋ ಇಲ್ಲದೆ ಅವ್ರಿಗೆ ಒಂದೆರಡು ಮಾತು ಅದ್ರಾಗ ಹೇಳಿದೆ ನಿಮ್ಗೇನು ಬೇರು ಸಿಗಲ್ಲ. ಹೀಗಾದ್ರೆ ದೇಶ ಒಳ್ಳೇದಿಲ್ಲ. ನೋಡ್ತೇವೆ, ಈಗೆಲ್ಲ ಪ್ರಯತ್ನ ಮಾಡಿ ಒಂದು ನಾವು ಸೆಟಲ್ ಮಾಡ್ತಾ ಇದ್ದೇವೆ. ಹೊರಗೆ ಹೇಳಂಗಿಲ್ಲ, ಹೊರಗೆ ಯಾಕೆ ಹೇಳಂಗಿಲ್ಲ, ಅನ್ಲೆಸ್ ಆ ಮೊಬಿಲಿಟಿ ಆಗದೆ, ಮಟೀರಿಯಲೈಸ್ ಆಗದೆ ನಾವು ಹೇಳಂಗಿಲ್ಲ. ಬಟ್ ಒಂದು ಈಗ ಆಗ್ತಾ ಇದೆ. ಆದ್ಮೇಲೆ ನಾವು 1 by 1 ಸ್ಟೇಟ್ ಮಾಡ್ತೀವಿ. ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಒಂದೊಂದು ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.